ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಗಾರ್ಲಿಕ್ ರೈಸ್ ಮಾಡ್ತಾ ಇದ್ದೀನಿ ರೀ. ತುಂಬ ಆರೋಗ್ಯಕ್ಕೆ ಒಳ್ಳೇದು ನೋಡ್ರಿ. ಹಂಗೆ ಬೇಗನೆ ಮಾಡೋಕೆ ಏನೂ ಆಗಲ್ಲ ಅನ್ನೋ ಟೈಮ್ನಲ್ಲಿ ಇದು ಗಾರ್ಲಿಕ್ ರೈಸ್ ಮಾಡಿಕೊಟ್ರೆ ತುಂಬ ಒಳ್ಳೇದ್ರಿ. ಮಕ್ಳಿಗೆ ಕೂಡ ಇದು ಬಾಕ್ಸ್ ಕೂಡ ಕಳಿಸ್ಬೋದ್ರಿ, ಅಷ್ಟು ಬೇಗ ಮಾಡ್ಬೋದ್ರಿ. ಇದು ನಮ್ಮ ಮಕ್ಳಿಗೆ ಲಂಚ್ ಬಾಕ್ಸ್ ಕಟ್ಟಿಲ್ಲಪ್ಪ, ಏನು ಮಾಡೋದಪ್ಪ ನಾಳೆ ಬೆಳಗ್ಗೆ ಏನು ಮಾಡೋದು ಲಂಚ್ ಬಾಕ್ಸ್ಗೆ ಅಂತ ಯೋಚನೆ ಮಾಡ್ತಾ ಇರ್ತೀವಲ್ರಿ. ಅಂಥ ಟೈಮ್ನಲ್ಲಿ ಇದು ಬೇಗನೆ ಮಾಡ್ಬೋದು ನೋಡ್ರಿ. ಇದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಇಲ್ಲಿ ಮೊದಲಿನ ನೋಡ್ರಿ 4 ಗಡ್ಡೆ ಬೆಳ್ಳುಳ್ಳಿನಿ ಸುಲ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ರಿ. ಈ ಥರ ಕುಟಾಣಿಯಲ್ಲಿ 4 ಗಡ್ಡೆ ಬೆಳ್ಳುಳ್ಳಿ ಹಾಕಿ ತರಿ ಕುಟ್ಕೊಂಡು ಇಟ್ಕೊಂಡಿದ್ದೀನಿ ರೀ. 4 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡ್ರಿ. ನಾನಿಲ್ಲಿ ಬೆಳ್ಳುಳ್ಳಿ ರೈಸ್ ಮಾಡೋದ್ರಿಂದ ಗಾರ್ಲಿಕ್ ರೈಸ್ ಮಾಡ್ತೀನಲ್ರಿ, ಅದಕ್ಕೆ 4 ಗಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡು ಕುಟ್ಟಿ ಇಟ್ಕೊಂಡಿದ್ದೀನಿ. ಇಲ್ಲಿ ಒಲೆ ಹಚ್ಚಿದ್ದೀನಿ ನೋಡಿ, ಕಡಾಯಿ ಇಟ್ಟಿದ್ದೀನಿ, ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. 4ರಿಂದ 5 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕೂಡ ಕಾದೈತಿ. ಇಲ್ಲಿ 1 ಸ್ಪೂನ್ ಸಾಸಿವೆ ಹಾಕ್ತಾಯಿದ್ದೀನಿ ನೋಡಿ. ಈ ಚಟಪಟ ಅಂತ ಸಿಡಿಬೇಕು ರೀ. ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ, 1 ಸ್ಪೂನ್ ಜೀರಿಗೆ. ಹಾಗೆ 4 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಕಡಲೆಬೇಳೆ ಕೂಡ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಉದ್ದಿನಬೇಳೆ, 3ರಿಂದ 4 ಸ್ಪೂನು ಶೇಂಗಾ ಬೀಜನೂ ಹಾಕ್ತಾಯಿದ್ದೀನಿ ನೋಡಿ. ಕಡಲೆಕಾಯಿ ಬೀಜ ಅಂದ್ರೆ ಅದು ಕೂಡ ಹಾಕ್ತಾಯಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಜಜ್ಜಿಕೊಂಡಿದ್ನಲ್ರಿ ಬೆಳ್ಳುಳ್ಳಿ ತರಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾಯಿದ್ದೀನಿ ನೋಡಿ. ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಘಮ ಇರಲ್ರಿ. ಅದು ಅಷ್ಟೊಂದು ಬೆಳ್ಳುಳ್ಳಿ ಗಾರ್ಲಿಕ್ ರೈಸ್ ಸ್ಮೆಲ್ ಬರಲ್ರಿ, ಚೆನ್ನಾಗಿ ಘಮ ಅಂತ ಅನ್ನಲ್ಲ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ನ ಇಟ್ಕೊಂಡು ಮಾಡಿದ್ರೆ ತುಂಬಾ ಘಮ ಅಂತ ಅಂತಿರ್ತೈತಿ ಗಾರ್ಲಿಕ್ ರೈಸ್. ಹಂಗಾಗಿ ಸ್ವಲ್ಪ ಲೋ ಫ್ಲೇಮ್ನ ಇಟ್ಕೊಂಡೆ ಮಾಡಿರಿ. ಅದನ್ನು ಸ್ವಲ್ಪ ಟೈಮ್ ಹಿಡಿಸ್ತೈತೆ, 1 ನಿಮಿಷ 2 ನಿಮಿಷ ಟೈಮ್ ಹಿಡಿಸ್ತತ್ರಿ ಅದು ನೋಡಿರಿ. ಈ ಥರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕ್ರಿ. ತುಂಬಾ ಚೆನ್ನಾಗಿರ್ತೈತಿ ಗಾರ್ಲಿಕ್ ರೈಸ್ ಮಾತ್ರ. ಬಾಣಿನ ತರಿ ಕೂಡ ಬರೀ ಬೆಳ್ಳುಳ್ಳಿ ಉಪ್ಪು ಖಾರ ಕುಟ್ಟಿ ತುಪ್ಪದಲ್ಲಿ ಬಿಸಿ ಅನ್ನದಲ್ಲಿ ಕೊಟ್ಟರೆ ಅಂತ ತುಂಬಾ ಚೆನ್ನಾಗಿರ್ತೈತೆ ನೋಡಿರಿ. ಇವಾಗ ನೋಡಿರಿ 1 ಸ್ಪೂನ್ ಖಾರ ಹಾಕ್ತಾಯಿದ್ದೀನಿ ನೋಡಿ. 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈಗೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ಅಷ್ಟೇ, ಇದು ಏನಿಲ್ಲ ನೋಡಿದ್ರೆ ಕೆಲಸ ಭಾಳ ಕಡಿಮೆ ಅಂದರೆ ಕಡಿಮೆ ಇನ್ಗ್ರೀಡಿಯೆಂಟ್ಸ್ ಸಾಕು ಮಾಡೋದು ನೋಡಿರಿ. ಇದು ಭಾಳ ಬೇಗನಂದರೆ ಬೇಗ ಮಾಡ್ಬೋದು ರೀ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಆಯಿತು. ಸ್ವಲ್ಪ ಅದು ಹಸಿ ಸ್ಮೆಲ್ ಹೋದ್ರೆ ಆಯ್ತು ನೋಡಿರಿ. ಖಾರ ಪುಡಿ ಗರಂ ಮಸಾಲ ಹಾಕಿರ್ತೀವಲ್ರಿ, ಸ್ವಲ್ಪ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಹಸಿ ವಾಸನೆ ಹೋದ್ರೆ ಆಯ್ತು ರೀ. ಇವಾಗ ನೋಡಿರಿ, ಅನ್ನ ಬಿಸಿದು ಮಾಡಿಕ್ಕಿದ್ದೀನಿ ನಾನು, ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ. ನಾನು 3ರಿಂದ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಇದನ್ನು. ನಿಮಗೆ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಬೋದ್ರಿ. ಭಾಳ ಬೇಕಾದ್ರೆ ಸ್ವಲ್ಪ ಮಸಾಲೆ ಜಾಸ್ತಿ ಮಾಡ್ಕೊಬೋದು, ಇಲ್ಲ ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೊಬೋದ್ರಿ. ಮೇಲೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ ನೋಡಿ, ಕೊತ್ತಂಬರಿ ಸೊಪ್ಪನ್ನು ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಲಂಚ್ ಬಾಕ್ಸಿಗೆ ಅಂತ ತುಂಬಾ ಚೆನ್ನಾಗಿರ್ತೈತೆ ರೀ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಹಂಗೆ ಎಲ್ಲಾದರೂ ಆಫೀಸಿಗೆ ಹೋಗೋದಿದ್ರು ಕೂಡ ಬೇಗನೆ ಮಾಡ್ಕೊಂಡು ಹೋಗ್ಬೋದ್ರಿ. ಬ್ಯಾಚುಲರ್ಸಿಗಂತೂ ತುಂಬಾ ಬೇಗ ಆಗುತ್ತೆ ನೋಡಿರಿ ಇದು ಗಡಿಬಿಡಿಯಲ್ಲಿ. ಮಕ್ಕಳಿಗಂತೂ ಭಾಳ ಚೆನ್ನಾಗಿರ್ತೈತೆ. ಯಾಕಂದ್ರೆ ಇವಾಗ ಮಳೆ ಇರೋದ್ರಿಂದ, ಸ್ವಲ್ಪ ಚಳಿ ಇರೋದ್ರಿಂದ ಕೆಮ್ಮು ನೆಗಡಿ ಶೀತ ಆಗಿದ್ರು ಕೂಡ ಈ ಥರ ಗಾರ್ಲಿಕ್ ರೈಸ್ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೇದು. ಆರೋಗ್ಯ ಕೂಡ ತುಂಬ ಒಳ್ಳೇದು ನೋಡಿರಿ ಇದು. ಹಾಗಾಗಿ ನೀವು ಕೂಡ ಮನೆಯಲ್ಲಿ ಒಂದ್ಸರಿ ನೀವು ಟ್ರೈ ಮಾಡಿರಿ, ಹೆಂಗೆ ಬಂತಂತೇಳಿ ನೀವೇ ಹೇಳ್ತೀರ. ಅಷ್ಟು ಚೆನ್ನಾಗಿರ್ತೈತಿ, ಅಷ್ಟು ಬೇಗ ಕೂಡ ಆಗ್ತೈತೆ ರೀ. ಇದು ತುಂಬಾ ಚೆನ್ನಾಗಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರ್ತೈತೆ ರೀ. ಇದು ಬಾಣೆ ತೇರಿ ಕೂಡ ಸೇಮ್ ಪ್ರೊಸೀಜರೇ, ಅಂದರೆ ತುಪ್ಪ ಹಾಕ್ಬೇಕ್ರಿ. ಇದು ಎಣ್ಣೆ ಹಾಕ್ಬಾರ್ದು. ಇದನ್ನು ತುಂಬಾ ಚೆನ್ನಾಗಿರ್ತೈತೆ. ಅವರು ಬರೀ ಅವ್ರಿಗೂ ಬೇಳೆ ಸಾರು ಆ ಥರ ಮಾಡ್ಕೊಡೋದಕ್ಕಿಂತ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಅವರು ಕೂಡ ನೋಡಿ. ಈ ಥರ ಎಲ್ಲ ಕಲಿಸಿದ್ದೀನಿ ನೋಡಿರಿ. ಉದುರಾಗಿ ಎಲ್ಲ ಚೆನ್ನಾಗಿ ಸ್ಟವ್ ಆಫ್ ಮಾಡಿದ್ದೀನಿ. ಗಾರ್ಲಿಕ್ ರೈಸ್ ರೆಡಿ ಆಗಿತ್ತು ನೋಡಿರಿ. ಈ 1 ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿರಿ. ನೋಡಿ, ತುಂಬಾ ಬೇಗ ಮಾಡ್ಬೋದು. ಕೇವಲ 10 ನಿಮಿಷದಲ್ಲಿ ಸಾಕ್ರಿ ಈ ಗಾರ್ಲಿಕ್ ರೈಸ್ ಮಾಡೋಕ್ಕೆ. ಮಕ್ಕಳಿಗಂತೂ ಲಂಚ್ ಬಾಕ್ಸಿಗೆ ಅಂತ ಸೂಪರ್ ಅಂತ ಹೇಳ್ಬೋದು ನೋಡಿರಿ. ಮನೆಯಲ್ಲಿ ಏನಾದರೂ ಇಲ್ಲ ಸಡನ್ಲ ಮಾಡಿಕೊಡ್ಬೇಕು, ಏನು ಮಾಡ್ಕೊಡ್ಬೇಕು ಅಂತ ಗಡಿಬಿಡಿಯಲ್ಲಿ ಈ ಥರ ಮಾಡಿಕೊಟ್ರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ನಮಗೆ ಕೂಡ 5-10 ನಿಮಿಷದಲ್ಲಿ ರೆಡಿ ಆಗ್ತದೆ ನೋಡಿರಿ. ನೀವು ಕೂಡ ಮನೆಗೆ ಹೆಂಗೆ ಬಂತಂತೇಳಿ ಟ್ರೈ ಮಾಡಿರಿ ನೋಡಿರಿ. ಗಾರ್ಲಿಕ್ ರೈಸ್ ರೆಡಿ ಆಯ್ತು ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. 5-10 ನಿಮಿಷದಲ್ಲಿ ರೆಡಿ ಆಗ್ತದೆ ನೋಡಿರಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.